ಸ್ನೇಹಿತರೆ, 2014ರಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಬದಲಾಗಿ NDA ಸರ್ಕಾರ ಬಂದಾಗಿನಿಂದ ಸೋಷಿಯಲ್ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ ಹೀಗೆ ಎಲ್ಲ ಕಡೆ ಮತ್ತೆ ಮತ್ತೆ ಚರ್ಚೆ ಆಗ್ತಿರೋ ವಿಷಯ ಸ್ವಿಸ್ ಬ್ಯಾಂಕ್ನಲ್ಲಿನ ಕಪ್ಪು ಹಣ ಮತ್ತು ಕಪ್ಪು ಹಣನ ವಾಪಸ್ ಭಾರತಕ್ಕೆ ತರೋದು. ಹಾಗಾದ್ರೆ ನಿಜವಾಗ್ಲೂ ಈ ಸ್ವಿಸ್ ಬ್ಯಾಂಕ್ ಅನ್ನೋ ಯಾವ್ದಾದ್ರು ಬ್ಯಾಂಕ್ ಇದೆಯಾ? ಇರೋದೇ ಆದ್ರೆ ಈ ಕಪ್ಪು ಹಣವನ್ನ ತಕೊಂಡೋಗಿ ಸ್ವಿಸ್ ಬ್ಯಾಂಕ್ನಲ್ಲೇ ಯಾಕೆ ಇಡ್ಲಾಗತ್ತೆ? ಹಾಗೆ ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣವನ್ನ ವಾಪಸ್ ಭಾರತಕ್ಕೆ ಯಾಕೆ ತರೋಕೆ ಆಗ್ತಿಲ್ಲ? ನಾವು ಸಹ ಸ್ವಿಸ್ ಬ್ಯಾಂಕ್ನಲ್ಲಿ ಖಾತೆಯನ್ನ ಓಪನ್ ಮಾಡಬಹುದು. ಸ್ನೇಹಿತರೆ, ಈ ಸ್ವಿಸ್ ಬ್ಯಾಂಕ್ ಅನ್ನೋದು ಈ ಕೆನರಾ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೀಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ನ ಹೆಸರಲ್ಲ. ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿರುವ ಬ್ಯಾಂಕ್ಗಳಿಗೆ ಸ್ವಿಸ್ ಬ್ಯಾಂಕ್ ಅಂತ ಕರೀತಾರೆ. ಓಕೆ, ಸ್ವಿಟ್ಜರ್ಲ್ಯಾಂಡ್ ನಲ್ಲಿರುವ ಬ್ಯಾಂಕ್ಗಳಲ್ಲಿ ಅಂತಹದ್ದು ಏನಿದೆ? ಯಾಕೆ ನಮ್ಮ ದೇಶದ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಗಳು, ಆಕ್ಟರ್ಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ನಮ್ಮದೇ ದೇಶದ ಬ್ಯಾಂಕ್ಗಳಲ್ಲಿ ಹಣ ಇಡೋದ್ರ ಬದಲಾಗಿ ಸ್ವಿಸ್ ಬ್ಯಾಂಕ್ನಲ್ಲಿ ಯಾಕೆ ಹಣವನ್ನ ಇಡ್ತಾರೆ? ಇವತ್ತಿನಿಂದ ಸುಮಾರು 300 ವರ್ಷಗಳ ಹಿಂದೆ ಅಂದ್ರೆ 1713ರಲ್ಲಿ ಸ್ವಿಟ್ಜರ್ಲ್ಯಾಂಡ್ ತನ್ನಲ್ಲಿನ ಬ್ಯಾಂಕ್ ಗ್ರಾಹಕರ ಗುರುತನ್ನ ರಕ್ಷಿಸೋಕೋಸ್ಕರ ತನ್ನಲ್ಲಿನ ಬ್ಯಾಂಕ್ ಗ್ರಾಹಕರ ಗುರುತನ್ನ ಯಾವುದೇ ಕಾರಣಕ್ಕೂ ಬ್ಯಾಂಕ್ನಿಂದ ಹೊರಗೆ ಯಾರ ಜೊತೆನೂ ಹಂಚಿಕೊಳ್ಳಾಗೋದಿಲ್ಲ ಅಂತ ಹೊಸ ಕಾನೂನನ್ನ ತರುತ್ತೆ. ಯಾವಾಗ ಈ ಕಾನೂನನ್ನ ತರಲಾಯಿತು, ಸ್ವಿಟ್ಜರ್ಲ್ಯಾಂಡ್ನ ಸುತ್ತಮುತ್ತಲಿನ ದೇಶದ ಶ್ರೀಮಂತ ವರ್ಗದ ಜನರು ತಮ್ಮ ಸಂಪತ್ತನ್ನ ತಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪಾರ್ಕ್ ಮಾಡಿಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಈ ಹಣದ ಹರಿವನ್ನ ಗಮನಿಸಿದ ಸ್ವಿಟ್ಜರ್ಲ್ಯಾಂಡ್ 1934ರಲ್ಲಿ ಸ್ವಿಸ್ ಬ್ಯಾಂಕ್ಗಳ ಗ್ರಾಹಕರ ಮಾಹಿತಿಯನ್ನ ವಿದೇಶಗಳಿಗೆ ಹಂಚಿಕೊಳ್ಳುವುದು ಕ್ರಿಮಿನಲ್ ಅಫೆನ್ಸ್ ಅಂತ ಹೊಸ ಕಾನೂನನ್ನ ತರುತ್ತೆ. ಈ ಸ್ವಿಸ್ ಬ್ಯಾಂಕಿಂಗ್ ಆಕ್ಟ್ ನ ಆರ್ಟಿಕಲ್ 47ರ ಪ್ರಕಾರ ಯಾವುದೇ ಸ್ವಿಸ್ ಬ್ಯಾಂಕ್ ಗ್ರಾಹಕನ ಒಪ್ಪಿಗೆ ಇಲ್ಲದೆ ಅಥವಾ ಆ ಪರ್ಟಿಕ್ಯುಲರ್ ಗ್ರಾಹಕನ ಮೇಲೆ ಯಾವುದೇ ಪ್ರಕಾರ ಕ್ರಿಮಿನಲ್ ಕೇಸ್ ಇಲ್ಲದೆ ಹೋದಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಂಕ್ನ ಗ್ರಾಹಕರ ಮಾಹಿತಿಯನ್ನ ವಿದೇಶಗಳ ಜೊತೆ ಹಂಚಿಕೊಳ್ಳಲಾಗುವುದಿಲ್ಲ ಅಥವಾ ಬ್ಯಾಂಕ್ನಿಂದ ಹೊರಗೆ ಯಾರ ಜೊತೆನೂ ಹಂಚಿಕೊಳ್ಳಲಾಗುವುದಿಲ್ಲ. ಒಂದು ವೇಳೆ ಈ ರೀತಿ ಏನಾದರೂ ಆದಲ್ಲಿ ಅದನ್ನ ಕ್ರಿಮಿನಲ್ ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಅಂತ ಕಾನೂನಲ್ಲಿ ತಿದ್ದುಪಡಿಯನ್ನ ತಂತು. ಯಾವಾಗ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಈ ರೀತಿಯ ಕಾನೂನುಗಳು ಬಂದವು, ಅಂದಿನಿಂದ ಪ್ರಪಂಚದಾದ್ಯಂತ ಶ್ರೀಮಂತರ ಕಪ್ಪು ಹಣಗಳು, ಶ್ರೀಮಂತರ ಸಂಪತ್ತುಗಳು ಸ್ವಿಸ್ ಬ್ಯಾಂಕ್ ನಲ್ಲಿ ಬಂದು ಸೇರ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಹಾಗಂತ ಸ್ವಿಸ್ ಬ್ಯಾಂಕ್ ನಲ್ಲಿ ಕಪ್ಪು ಹಣವನ್ನ ಮಾತ್ರ ಇಡಲಾಗುತ್ತೆ ಅಂತ ಅಲ್ಲ, ಯಾವ ದೇಶದಲ್ಲಿ ರಾಜಕೀಯ ಮತ್ತು ಆರ್ಥಿಕ ಸ್ಥಿರತೆ ಇರೋದಿಲ್ವೋ, ಯಾವ ದೇಶದ ಬ್ಯಾಂಕ್ಗಳ ಭವಿಷ್ಯದ ಮೇಲೆ ದೇಶ ಜನರಿಗೆ ನಂಬಿಕೆ ಇರುವುದಿಲ್ವೋ ಅಂತಹ ದೇಶಗಳಲ್ಲಿನ ಶ್ರೀಮಂತ ವರ್ಗ ತಮ್ಮ ಸಂಪತ್ತನ್ನ ಸ್ವಿಸ್ ಬ್ಯಾಂಕ್ ನಲ್ಲಿ ತಂದು ಇಡುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಇವತ್ತಿಗೆ ರಷ್ಯಾ ಮತ್ತು ಯುಕ್ರೇನ್ ವಾರ್ ನಡೀತಾ ಇದೆ. ಈ ವಾರ್ ಅಂತ್ಯವಾಗುವ ವೇಳೆಗೆ ಯುಕ್ರೇನ್ನ ಪರಿಸ್ಥಿತಿ ಹೇಗಿರುತ್ತೆ, ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಯುಕ್ರೇನ್ನ ಶ್ರೀಮಂತ ವರ್ಗ ತನ್ನಲ್ಲಿನ ಸಂಪತ್ತನ್ನ ಸ್ವಿಸ್ ಬ್ಯಾಂಕ್ ನಲ್ಲಿ ಪಾರ್ಕ್ ಮಾಡುತ್ತೆ. ಹಾಗೆ ಪಕ್ಕದ ಶ್ರೀಲಂಕಾ ಆರ್ಥಿಕ ದಿವಾಳಿಯಾಗಿದೆ. ಇಂತಹ ದೇಶಗಳಲ್ಲಿನ ಶ್ರೀಮಂತ ವರ್ಗಗಳು ತಮ್ಮ ಸಂಪತ್ತನ್ನ ಉಳಿಸಿಕೊಳ್ಳೋಕೋಸ್ಕರ ಸ್ವಿಸ್ ಬ್ಯಾಂಕ್ ನ ಕಡೆ ಮುಖ ಮಾಡ್ತಾರೆ. ಯಾಕೆ ಅಂದ್ರೆ ಈ ಸ್ವಿಟ್ಜರ್ಲ್ಯಾಂಡ್ ಒಂದು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಒಂದು ಸ್ಟೇಬಲ್ ಕಂಟ್ರಿ. ಸ್ವಿಟ್ಜರ್ಲ್ಯಾಂಡ್ ನ ಇತಿಹಾಸವನ್ನ ತೆಗೆದು ನೋಡಿದ್ರೆ ಕಳೆದ 500 ವರ್ಷಗಳಲ್ಲಿ ಸ್ವಿಟ್ಜರ್ಲ್ಯಾಂಡ್ ಯಾವುದೇ ಯುದ್ಧ ಅಥವಾ ಸಂಘರ್ಷಗಳಲ್ಲಿ ಪಾಲ್ಗೊಂಡಿಲ್ಲ. ಹಾಗೆ ಕಳೆದೆರಡು ವಿಶ್ವ ಯುದ್ಧಗಳಲ್ಲೂ ಸ್ವಿಟ್ಜರ್ಲ್ಯಾಂಡ್ ಯಾರ ಪಕ್ಷವನ್ನು ವಹಿಸದೆ ನ್ಯೂಟ್ರಲ್ ಆಗಿ ಇತ್ತು. ಹಾಗೆ ಸ್ವಿಟ್ಜರ್ಲ್ಯಾಂಡ್ ನ ಕರೆನ್ಸಿ ಸ್ವಿಸ್ ಫ್ರಾಂಕ್ ಪ್ರಪಂಚದ ಟಾಪ್ 10 ಸ್ಟ್ರಾಂಗೆಸ್ಟ್ ಕರೆನ್ಸಿಗಳಲ್ಲಿ ಒಂದು. ಹಾಗೆ ಸ್ವಿಟ್ಜರ್ಲ್ಯಾಂಡ್ ನ ಇತ್ತೀಚಿನ ಇತಿಹಾಸವನ್ನ ತೆಗೆದು ನೋಡಿದ್ರೆ ಸ್ವಿಟ್ಜರ್ಲ್ಯಾಂಡ್ ಅಂತಹ ಯಾವುದೇ ಆರ್ಥಿಕ ಹಿಂಜರಿತ ಅಥವಾ ಇನ್ಫ್ಲೇಷನ್ಗೆ ಒಳಗಾಗಲಿಲ್ಲ. ಸೊ ಇವೆಲ್ಲ ಕಾರಣಗಳು ಪ್ರಪಂಚದಾದ್ಯಂತ ಸ್ವಿಸ್ ಬ್ಯಾಂಕ್ ಗ್ರಾಹಕರಿಗೆ ತಮ್ಮ ಸಂಪತ್ತಿಗೆ ಯಾವುದೇ ಸಮಸ್ಯೆ ಆಗಲ್ಲ, ಸುರಕ್ಷಿತವಾಗಿದೆ ಅನ್ನೋ ಫೀಲ್ ಅನ್ನು ನೀಡುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಸ್ವಿಸ್ ಬ್ಯಾಂಕ್ ಯಾವುದೇ ಕಾರಣಕ್ಕೂ ತನ್ನ ಗ್ರಾಹಕರ ಗುರುತನ್ನ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಲ್ಲ. ಎಲ್ಲ ಓಕೆ, ಹಾಗಾದ್ರೆ ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡೋದು ಹೇಗೆ? ಈ ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡೋ ಪ್ರೋಸೆಸ್ ಸಾಮಾನ್ಯವಾಗಿ ಎಲ್ಲಾ ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಹೇಗಿರುತ್ತೋ ಹೆಚ್ಚು ಕಡಿಮೆ ಅದೇ ರೀತಿ ಇರುತ್ತೆ. ಆದರೆ ಸ್ವಿಟ್ಜರ್ಲ್ಯಾಂಡ್ ದೇಶದ ಹೊರತಾಗಿ ಬೇರೆ ದೇಶದ ನಾಗರಿಕರಿಗೆ ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡೋಕೆ 18 ವರ್ಷ ತುಂಬಿರೋದು ಕಡ್ಡಾಯ. ಇದನ್ನ ಹೊರತಾಗಿ ನಾವು ಯಾವ ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡೋಕೆ ಇಚ್ಛೆ ಪಡ್ತೀವಿ ಅದ್ರ ಮೇಲೆ ಒಂದು ಪೇಪರ್ ವರ್ಕ್ ಜಾಸ್ತಿ ಅಥವಾ ಕಡಿಮೆ ಇರಬಹುದು. ಸಾಮಾನ್ಯವಾಗಿ ಐಡೆಂಟಿಟಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಕನ್ಫರ್ಮೇಶನ್ ಹಾಗೆ ನಮ್ಮ ಇನ್ಕಮ್ ಸೋರ್ಸ್ ನ ಮೂಲ ಇದೆಲ್ಲ ಮಾಹಿತಿಯನ್ನ ಸ್ವಿಸ್ ಬ್ಯಾಂಕ್ ಪಡೆದುಕೊಳ್ಳುತ್ತೆ. ಹಾಗೆ ಇದೆಲ್ಲ ಡಾಕ್ಯುಮೆಂಟ್ ನ ಜೊತೆಗೆ ಸ್ವಿಸ್ ಬ್ಯಾಂಕ್ ನಲ್ಲಿ ಪ್ರಾರಂಭಿಕ ಡೆಪಾಸಿಟ್ ಅಂತ 10 ಲಕ್ಷ ಸ್ವಿಸ್ ಫ್ರಾಂಕ್ ಅಂದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ 9 ಕೋಟಿ ರೂಪಾಯಿಯ ಆಸುಪಾಸನ್ನ ರೆಡಿ ಮಾಡಿಟ್ಕೊಂಡು ನಾವು ಯಾವ ಸ್ವಿಸ್ ಬ್ಯಾಂಕ್ ನಲ್ಲಿ ಖಾತೆಯನ್ನು ತೆರಲಿಕ್ಕೆ ಇಚ್ಛೆ ಪಡ್ತೀವೋ ಆ ಪರ್ಟಿಕ್ಯುಲರ್ ಬ್ಯಾಂಕ್ ನ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನಾವು ಖಾತೆಯನ್ನು ಓಪನ್ ಮಾಡಬಹುದು. ಹಾಗೆ ಸ್ವಿಸ್ ಬ್ಯಾಂಕ್ ನಲ್ಲಿ ಆಫರ್ ಮಾಡಲಾಗುವ ಇನ್ನೊಂದು ಫೇಮಸ್ ಅಕೌಂಟ್ ಅಂದ್ರೆ ಅದು ನಂಬರ್ಡ್ ಅಕೌಂಟ್. ಈ ನಂಬರ್ಡ್ ಅಕೌಂಟ್ ಪಡಿಬೇಕು ಅಂದ್ರೆ ಮಲ್ಟಿ ಸ್ಟೇಜ್ ಕ್ಲಿಯರೆನ್ಸ್ ಪ್ರೊಸೀಜರ್ ಅನ್ನ ಪಾಸ್ ಮಾಡಬೇಕಾಗುತ್ತೆ. ಹಾಗೆ ಬ್ಯಾಂಕ್ಗೆ ಭೇಟಿ ನೀಡಿ ಈ ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ.
ಈ ನಂಬರ್ಡ್ ಅಕೌಂಟಿನ ವಿಶೇಷತೆ ಏನು ಅಂದ್ರೆ, ಈ ನಂಬರ್ಡ್ ಅಕೌಂಟ್ ಹೆಸರಿನ ಬದಲಾಗಿ ಒಂದು ಮಲ್ಟಿ ಡಿಜಿಟ್ ನಂಬರ್ನಿಂದ ಐಡೆಂಟಿಫೈ ಆಗುತ್ತೆ. ಬ್ಯಾಂಕ್ನ ಕೆಲವು ಪ್ರಮುಖ ಅಧಿಕಾರಿಗಳನ್ನ ಹೊರತಾಗಿ ಮತ್ತೆ ಯಾವುದೇ ಬ್ಯಾಂಕ್ನ ಸ್ಟಾಫ್ಗೂ ಕೂಡ ಆ ಪರ್ಟಿಕ್ಯುಲರ್ ನಂಬರ್ಡ್ ಅಕೌಂಟ್ ಯಾರ ಹೆಸರಿನಲ್ಲಿದೆ ಅಂತ ಗೊತ್ತಿರೋಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ ಇಂದ ಹಿಡಿದು ಪ್ರತಿಯೊಂದು ಬ್ಯಾಂಕ್ ವ್ಯವಹಾರನು ಅದೇ ನಂಬರ್ನ ಮೇಲೆ ನಡೆಯುತ್ತೆ. ಹಾಗೆ ಅಕೌಂಟ್ ಹೋಲ್ಡರ್ ನ ಡೆತ್ ಆದ್ರೆ ಅದೇ ನಂಬರ್ ನಿಂದ ಅವರ ನೆಕ್ಸ್ಟ್ ಜನರೇಷನ್ಗೆ ಅಕೌಂಟ್ ಪಾಸ್ ಆಗುತ್ತೆ. ಹಾಗೆ ಒಂದು ವೇಳೆ ಸೈಬರ್ ಅಟ್ಯಾಕ್ ಆಗಿ ಬ್ಯಾಂಕ್ನ ಗ್ರಾಹಕರ ಎಲ್ಲಾ ಡೀಟೇಲ್ ಲೀಕ್ ಆದ್ರೂ ಸಹ ಅಲ್ಲಿ ಹೆಸರಿನ ಬದಲಾಗಿ ನಂಬರೇ ಕಾಣಸಿಗುತ್ತೆ. ಹಾಗಾಗಿ ಅಕೌಂಟ್ ಹೋಲ್ಡರ್ ಯಾರು ಅಂತ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ. ಹಾಗೆ ಸ್ವಿಸ್ ಬ್ಯಾಂಕ್ಗಳು ಬರೀ ಹಣ ಮಾತ್ರ ಅಲ್ಲ, ಗೋಲ್ಡ್, ಡೈಮಂಡ್ ಈ ರೀತಿಯ ವ್ಯಾಲ್ಯೂಯಬಲ್ ಐಟಮ್ ಅನ್ನ ಸ್ಟೋರ್ ಮಾಡಿ ಇಡೋಕೆ ಲಾಕರ್ನ ವ್ಯವಸ್ಥೆಯನ್ನು ಕೂಡ ನೀಡುತ್ತೆ. ಆದ್ರೆ ಈ ಲಾಕರ್ಗಳು ನಾವು ನಮ್ಮಲ್ಲಿನ ಬ್ಯಾಂಕ್ಗಳಲ್ಲಿ ನೋಡುವ ಲಾಕರ್ಗಳ ರೀತಿ ಇರಲ್ಲ. ಇದು ಅಂಡರ್ ಗ್ರೌಂಡ್ ಬಂಕರ್ ನಲ್ಲಿ ಇರುತ್ತೆ. ಕೆಲ ಸ್ವಿಸ್ ಬ್ಯಾಂಕ್ಗಳಂತೂ ಹಳೆಯ ಮಿಲಿಟರಿ ಬಂಕರ್ಗಳನ್ನೇ ಖರೀದಿ ಮಾಡಿ ಅದರಲ್ಲಿ ಲಾಕರ್ ಅನ್ನ ಮಾಡ್ಕೊಂಡಿದೆ. ಹಾಗೆ ಅಂತಹ ಬಂಕರ್ಗಳಿಗೆ ನಡ್ಕೊಂಡು ಹೋಗೋಕೆ ಅಥವಾ ಕಾರಲ್ಲಿ ಹೋಗೋಕೆ ಆಗಲ್ಲ. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಅಲ್ಲಿಗೆ ರೋಡ್ ಕನೆಕ್ಟಿವಿಟಿಯನ್ನ ಕಟ್ ಮಾಡಲಾಗುತ್ತೆ. ಅಲ್ಲಿಗೆ ಹೆಲಿಕಾಪ್ಟರ್ ಅಥವಾ ವಿಮಾನದ ಮೂಲಕನೇ ಹೋಗಬೇಕು. ಅಷ್ಟು ಗೌಪ್ಯವಾಗಿರುತ್ತೆ ಈ ಸ್ವಿಸ್ ಬ್ಯಾಂಕ್ ನ ಲಾಕರ್ಗಳು. ಹಾಗೆ ಸ್ವಿಸ್ ಬ್ಯಾಂಕ್ ನಲ್ಲಿ ಇದೆಲ್ಲ ಫೆಸಿಲಿಟಿಯನ್ನ ಪಡೆಯೋಕೆ ಕ್ಲೈಂಟ್ ಗಳ ಇನ್ಕಮ್ ಸೋರ್ಸ್ ಹಾಗೆ ಯಾವುದೇ ಸ್ಮಗ್ಲಿಂಗ್ ಅಥವಾ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳಿಂದ ಗಳಿಸಿದ ಸಂಪತ್ತಲ್ಲ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಹಾಗೆ ಇನ್ನು ಹಲವಾರು ರೀತಿಯ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ಪಾಸ್ ಮಾಡಬೇಕಾಗುತ್ತೆ ಅಂತ ಸ್ವಿಸ್ ಬ್ಯಾಂಕ್ ಹೇಳಿಕೊಳ್ಳುತ್ತೆ. ಆದ್ರೆ ಜಗತ್ತಿನ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಒಸಾಮಾ ಬಿನ್ ಲಾಡೆನ್ ಕೂಡ ತನ್ನ ಅಕೌಂಟ್ ಅನ್ನ ಸ್ವಿಸ್ ಬ್ಯಾಂಕ್ ನಲ್ಲಿ ಹೊಂದಿದ್ದ ಅಂದ್ರೆ ಈ ಸ್ವಿಸ್ ಬ್ಯಾಂಕ್ಗಳು ಆದಾಯದ ಮೂಲದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಳ್ಳುತ್ತೆ ಅಂತ ನೀವು ಅಂದಾಜು ಮಾಡಬಹುದು. ಹಾಗೆ ಉಳಿದ ಬ್ಯಾಂಕ್ಗಳಲ್ಲಿ ನಾವು ಹಣವನ್ನ ಇಟ್ಟರೆ ಬ್ಯಾಂಕ್ಗಳೇ ನಾವು ಇಟ್ಟಿರೋ ಹಣಕ್ಕೆ ಬಡ್ಡಿಯನ್ನ ನೀಡುತ್ತೆ. ಆದರೆ ಸ್ವಿಸ್ ಬ್ಯಾಂಕ್ಗಳಲ್ಲಿ ಹಾಗಲ್ಲ. ಸ್ವಿಸ್ ಬ್ಯಾಂಕ್ಗಳಲ್ಲಿ ನಾವು ಹಣವನ್ನ ಇಟ್ಟರೆ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ ಅಂತ ವರ್ಷಕ್ಕೆ 40,000 to 50,000 ರೂಪಾಯಿನ ಅಕೌಂಟ್ ಹೋಲ್ಡರೇ ಬ್ಯಾಂಕ್ಗೆ ನೀಡಬೇಕಾಗುತ್ತೆ. ಹಾಗೆ ಸ್ವಿಸ್ ಬ್ಯಾಂಕ್ನಲ್ಲಿ ಲಾಕರ್ ಅನ್ನ ಪಡೆದು ಆ ಲಾಕರ್ ನಲ್ಲಿ ನಿಮ್ಮ ವ್ಯಾಲ್ಯೂಯಬಲ್ ಐಟಮ್ ಅನ್ನ ಸ್ಟೋರ್ ಮಾಡಿ ಇಡ್ತೀರಿ ಅಂದ್ರೆ ಒಂದು ಲ್ಯಾಪ್ಟಾಪ್ ಗಾತ್ರದ ಲಾಕರ್ ಅನ್ನ ನೀವು ಪಡೆಯೋಕೆ ವಾರ್ಷಿಕವಾಗಿ 3 to 4 ಲಕ್ಷ ರೂಪಾಯಿಗಳನ್ನ ಫೀಸ್ ರೂಪದಲ್ಲಿ ನೀಡಬೇಕಾಗುತ್ತೆ. ಇದೆಲ್ಲ ಓಕೆ, ಆದ್ರೆ ಸ್ವಿಸ್ ಬ್ಯಾಂಕ್ ನಲ್ಲಿರುವ ಕಪ್ಪು ಹಣವನ್ನ ಭಾರತಕ್ಕೆ ವಾಪಸ್ ತರುವ ಕತೆ ಏನಾಯ್ತು? ಈ ಸ್ವಿಸ್ ಬ್ಯಾಂಕ್ಗಳು ಇಂದು ಪ್ರಪಂಚದಾದ್ಯಂತ ಕಪ್ಪು ಹಣವನ್ನ ಸ್ಟೋರ್ ಮಾಡಿರೋಕೆ ಸ್ವರ್ಗ ಅಂತ ಅನ್ಸ್ಕೊಳ್ಳೋಕೆ ಕಾರಣನೇ ಸ್ವಿಸ್ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ನೀಡುವ ಕ್ಲೈಂಟ್ ಐಡೆಂಟಿಟಿ ಪ್ರೊಟೆಕ್ಷನ್. ಈ ಸ್ವಿಸ್ ಬ್ಯಾಂಕ್ಗಳು ಕಾಲಕಾಲಕ್ಕೆ ತನ್ನ ಗ್ರಾಹಕರ ಐಡೆಂಟಿಟಿಯನ್ನ ರಕ್ಷಿಸಿಕೊಳ್ಳೋಕೆ ಏನೇನೆಲ್ಲ ಸುಧಾರಣೆಗಳನ್ನ ತರಬೇಕೋ ಅದನ್ನೆಲ್ಲವನ್ನ ಮಾಡ್ತಾ ಇರುತ್ತೆ. ಹಾಗೆ ಈ ಸ್ವಿಟ್ಜರ್ಲ್ಯಾಂಡ್ ಯುರೋಪ್ನ ಒಂದು ಚಿಕ್ಕ ಲ್ಯಾಂಡ್ ಲಾಕ್ ಕಂಟ್ರಿ. ಹಾಗೆ ಸ್ವಿಟ್ಜರ್ಲ್ಯಾಂಡ್ಗೆ ಯಾವುದೇ ಸಿ ಬಾರ್ಡರ್ ಇಲ್ಲದೆ ಇರೋ ಕಾರಣ ತನ್ನೆಲ್ಲ ಮೇಜರ್ ವಾಣಿಜ್ಯ ವಹಿವಾಟುಗಳಿಗೆ ಪಕ್ಕದ ದೇಶನೇ ಅವಲಂಬಿಸಿರಬೇಕು. ಒಂದು ಲೆಕ್ಕದಲ್ಲಿ ಪಕ್ಕದ ನೇಪಾಳ ದೇಶದ ಪರಿಸ್ಥಿತಿನೇ ಸ್ವಿಟ್ಜರ್ಲ್ಯಾಂಡ್ಗೂ ಇದೆ. ಆದ್ರೂ ಸ್ವಿಟ್ಜರ್ಲ್ಯಾಂಡ್ ಒಂದು ಶ್ರೀಮಂತ ದೇಶ. ಹಾಗೆ ಯಾವಾಗಲೂ ವರ್ಲ್ಡ್ಸ್ ಹ್ಯಾಪಿಯೆಸ್ಟ್ ಕಂಟ್ರಿಯ ಇಂಡೆಕ್ಸ್ ನಲ್ಲಿ ಟಾಪ್ ನಲ್ಲಿ ಇರುತ್ತೆ. ಹಾಗೆ ಭ್ರಷ್ಟಾಚಾರ ಅಂತೂ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಕಾಣೋಕೆ ಸಿಗಲ್ಲ. ಹೀಗೆ ಇದೆಲ್ಲ ಹ್ಯಾಪಿನೆಸ್ ಹಾಗೆ ಇರಬೇಕು, ಭ್ರಷ್ಟಾಚಾರ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಬೆಳಿಬಾರ್ದು ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ನ ಶ್ರೀಮಂತಿಕೆಯನ್ನ ಹಾಗೆ ಇಟ್ಕೊಳ್ಳೋದು ಅತ್ಯವಶ್ಯಕ. ಹಾಗೆ ಈ ಸ್ವಿಟ್ಜರ್ಲ್ಯಾಂಡ್ ನ ಶ್ರೀಮಂತಿಕೆಗೆ ಒಂದು ಮೇಜರ್ ರೋಲ್ ಅನ್ನು ನಿಭಾಯಿಸ್ತಾ ಇರೋದೇ ಈ ಸ್ವಿಸ್ ಬ್ಯಾಂಕ್ಗಳು. ಹಾಗೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಾವಕಾಶವನ್ನು ಸಹ ಇದೇ ಸ್ವಿಸ್ ಬ್ಯಾಂಕ್ಗಳು ಹುಟ್ಟು ಹಾಕುತ್ತೆ. ಹಾಗಾಗಿನೇ ಸ್ವಿಟ್ಜರ್ಲ್ಯಾಂಡ್ ಪ್ರಪಂಚದಾದ್ಯಂತ ಇರುವ ತನ್ನ ಸ್ವಿಸ್ ಬ್ಯಾಂಕ್ ಗ್ರಾಹಕರ ನಂಬಿಕೆಯನ್ನ ಉಳಿಸಿಕೊಳ್ಳೋದನ್ನೇ ಟಾಪ್ ಪ್ರಯಾರಿಟಿಯನ್ನಾಗಿ ಮಾಡಿಕೊಂಡಿದೆ. ಇನ್ನು ಭಾರತದಲ್ಲಿ ದಿನ ಬೆಳಗಾದ್ರೆ ಈ ಸ್ವಿಸ್ ಬ್ಯಾಂಕ್ ನಲ್ಲಿನ ಕಪ್ಪು ಹಣದ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಇನ್ನು ಇದೆಲ್ಲ ಬೆಳವಣಿಗೆಗೆ ಹೆದರಿ ಶ್ರೀಮಂತ ವರ್ಗ ಸ್ವಿಸ್ ಬ್ಯಾಂಕ್ ನಲ್ಲಿ ಕಪ್ಪು ಹಣವನ್ನ ಸ್ಟೋರ್ ಮಾಡಿರೋದನ್ನ ಕಡಿಮೆ ಮಾಡಿರಬೇಕು ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಕೊರೋನಾದ ನಂತರ 2021ರಲ್ಲಿ ಕಳೆದೆಲ್ಲ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ 30,000 ಕೋಟಿಗೂ ಹೆಚ್ಚು ಭಾರತೀಯ ಸಂಪತ್ತು ಸ್ವಿಸ್ ಬ್ಯಾಂಕ್ ನ ಪಾಲಾಗಿದೆ. ಇಲ್ಲೊಂದು ವಿಷಯ ಏನು ಅಂದ್ರೆ, ಈ ಸ್ವಿಸ್ ಬ್ಯಾಂಕ್ ನಲ್ಲಿ ಹಣವನ್ನ ಸ್ಟೋರ್ ಮಾಡಿರೋಷ್ಟು ಸಂಪತ್ತು ಯಾರ ಹತ್ರ ಇರುತ್ತೆ? ಒಂದು ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಮತ್ತು ಅವರ ಫ್ಯಾಮಿಲಿ, ಹಾಗೆ ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ಆಕ್ಟರ್ ಗಳಲ್ಲಿ ಇರುತ್ತೆ. ಇವರೆಲ್ಲ ಒಳಗಿಂದೊಳಗೆ ಇಂಟರ್ಲಿಂಕ್ಡ್. ಒಂದು ವೇಳೆ ಸ್ವಿಸ್ ಬ್ಯಾಂಕ್ ನಲ್ಲಿರುವ ಕಪ್ಪು ಹಣ ಭಾರತಕ್ಕೆ ವಾಪಸ್ ಕರೆತರಲಾಗ್ತಾ ಇದೆ ಅಂತ ಅಂದ್ರು ಮೊದಲು ಈ ವಿಷಯ ಗೊತ್ತಾಗೋದು ಇವ್ರುಗಳಿಗೆ. ಹಾಗಾಗಿ ಅಷ್ಟರಲ್ಲಿ ತಮ್ಮ ಸಂಪತ್ತನ್ನು ಅವರು ಸೇಫ್ ಮಾಡ್ಕೊಂಡಿರ್ತಾರೆ. ಹಾಗೆ ಜಾಗತಿಕ ಒತ್ತಡದಿಂದ ಸ್ವಿಸ್ ಬ್ಯಾಂಕ್ಗಳು ಸಹ ತಮ್ಮಲ್ಲಿನ ನೀತಿಯನ್ನ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡಿದೆ. ಸ್ವಿಸ್ ಬ್ಯಾಂಕ್ ನಲ್ಲಿ ಖಾತೆಯನ್ನ ತೆರೆಯೋದು ಮೊದಲಿನಷ್ಟು ಸುಲಭ ಅಲ್ಲ. ಇವತ್ತಿಗೆ ಸ್ವಿಸ್ ಬ್ಯಾಂಕ್ ನಲ್ಲಿ ಖಾತೆಯನ್ನ ತೆರಿಬೇಕು ಅಂದ್ರೆ ಅಲ್ಲಿ ನಮ್ಮ ಆದಾಯದ ಮೂಲದ ಬಗ್ಗೆ ಕರೆಕ್ಟ್ ಆಗಿ ವೆರಿಫಿಕೇಶನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಈ ಮೊದಲು ಸ್ವಿಸ್ ಬ್ಯಾಂಕ್ಗಳು ಯಾವುದೇ ಕಾರಣಕ್ಕೂ ತನ್ನ ಗ್ರಾಹಕರ ಮಾಹಿತಿಯನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ತಾ ಇರಲಿಲ್ಲ. ಆದ್ರೆ ಈಗ ಆ ಪರ್ಟಿಕ್ಯುಲರ್ ಗ್ರಾಹಕನ ಮೇಲೆ ಯಾವುದಾದ್ರೂ
ಪ್ರಖರ ಕ್ರಿಮಿನಲ್ ಕೇಸ್ ದಾಖಲಾಗಿದ್ರೆ ಅಂತಹ ಸಂದರ್ಭದಲ್ಲಿ ಇನ್ನೊಂದು ಸರ್ಕಾರದ ಜೊತೆ ಅಂತಹ ಗ್ರಾಹಕರ ಮಾಹಿತಿಯನ್ನ ಹಂಚಿಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಖಾತೆಯ ಬಗೆಗಿನ ಮಾಹಿತಿಯನ್ನಷ್ಟೇ ಹಂಚಿಕೊಳ್ಳಲಾಗುತ್ತೆ, ಬದಲಾಗಿ ಖಾತೆಯಲ್ಲಿನ ಹಣವನ್ನ ಹಂಚಿಕೊಳ್ಳಲ್ಲ. ಹಾಗೆ ಸ್ವಿಸ್ ಬ್ಯಾಂಕ್ ನಲ್ಲಿ ಸ್ಟೋರ್ ಮಾಡಲಾಗಿರುವ ಭಾರತೀಯ ಕಪ್ಪು ಹಣವನ್ನ ಟ್ರ್ಯಾಕ್ ಮಾಡೋದು ಕೂಡ ಅಷ್ಟು ಸುಲಭ ಇಲ್ಲ. ಬೇರೆ ದೇಶದ ಸಿಟಿಜನ್ಶಿಪ್ ಅನ್ನು ಪಡೆದು ಆ ಸಿಟಿಜನ್ಶಿಪ್ ನ ಮೂಲಕ ಸ್ವಿಸ್ ಬ್ಯಾಂಕ್ ಅಲ್ಲಿ ಖಾತೆಯನ್ನು ತೆರೆದು ಅದರಲ್ಲಿ ಕಪ್ಪು ಹಣವನ್ನ ಸ್ಟೋರ್ ಮಾಡಿಡಲಾಗುತ್ತೆ. ಹಾಗೆ ಆ ಪರ್ಟಿಕ್ಯುಲರ್ ಖಾತೆಯಲ್ಲಿರುವ ಸಂಪತ್ತು ಭಾರತಕ್ಕೆ ಸೇರಿದ ಖಾತೆ ಅಂತ ಅನ್ಸ್ಕೊಳ್ಳೋದಿಲ್ಲ. ಹಾಗೆ ಇಲ್ಲಿಯವರೆಗೆ ಭಾರತಕ್ಕೆ ಸ್ವಿಸ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಗಳ 4 ಲಿಸ್ಟ್ ಅಷ್ಟೇ ಭಾರತಕ್ಕೆ ಬಂದಿದೆಯೇ ಹೊರತಾಗಿ ಅಕೌಂಟ್ ನಲ್ಲಿರುವ ₹1 ಹಣನು ಭಾರತಕ್ಕೆ ಹಿಂದಿರುಗಿ ಬಂದಿಲ್ಲ. ಆದರೂ ಒಂದು ವೇಳೆ ಭಾರತದ ಒತ್ತಡಕ್ಕೆ ಮಣಿದು ಸ್ವಿಸ್ ಬ್ಯಾಂಕ್ಗಳು ತನ್ನಲ್ಲಿರುವ ಹಣವನ್ನ ಭಾರತ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡೋಕೆ ಒಪ್ಪಿಕೊಳ್ತು ಅಂತ ಇಟ್ಕೊಳ್ಳೋಣ. ಸೊ ಆಗ ಸ್ವಿಸ್ ಬ್ಯಾಂಕ್ಗಳು ಇಲ್ಲಿಯವರೆಗೆ ಯಾವುದಕ್ಕೆ ಫೇಮಸ್ ಆಗಿತ್ತೋ ಆ ನಂಬಿಕೆನೇ ಜಗತ್ತಿನಾದ್ಯಂತ ಇರುವ ಸ್ವಿಸ್ ಬ್ಯಾಂಕ್ನ ಗ್ರಾಹಕರಿಗೆ ಹೊರಟು ಹೋಗುತ್ತೆ. ಆಗ ಸ್ವಿಸ್ ಬ್ಯಾಂಕ್ ನಲ್ಲಿರುವ ತಮ್ಮ ಸಂಪತ್ತನ್ನ ವಾಪಸ್ ತೆಗೆಯೋಕೆ ಪ್ರಾರಂಭ ಮಾಡ್ತಾರೆ, ಸ್ವಿಸ್ ಬ್ಯಾಂಕ್ ಬರಿದಾಗುತ್ತೆ. ಸೊ ಹೀಗೆ ಭಾರತಕ್ಕೆ ಒಳ್ಳೇದಾಗ್ಲಿ ಅಂತ ತನ್ನ ಕಾಲ ಮೇಲೆ ತಾನೇ ಕೊಡಲೇಟನ್ನ ಹೊಡೆದುಕೊಳ್ಳುವ ಕೆಲಸವನ್ನ ಸ್ವಿಸ್ ಬ್ಯಾಂಕ್ಗಳು ಯಾಕೆ ಮಾಡುತ್ತೆ? ಹಾಗೆ ಈ ಸ್ವಿಸ್ ಬ್ಯಾಂಕ್ ಮತ್ತು ಸ್ವಿಸ್ ಬ್ಯಾಂಕ್ ನ ಹಿಂದಿನ ಕಪ್ಪು ಹಣದ ಸತ್ಯ ಈ ಸ್ವಿಸ್ ಬ್ಯಾಂಕ್ ನಲ್ಲಿರುವ ಕಪ್ಪು ಹಣವನ್ನ ವಾಪಸ್ ತರ್ತೀವಿ ಅಂತ ಹೇಳೋರಿಗೂ ಇನ್ನು ಯಾಕೆ ಕಪ್ಪು ಹಣವನ್ನ ವಾಪಸ್ ತರಲಿಲ್ಲ ಅಂತ ಕೇಳೋರಿಗೂ ಚೆನ್ನಾಗಿಯೇ ಗೊತ್ತಿದೆ. ಆದರೂ ಜನರ ಮುಂದೆ ಬಂದು ಇದೆಲ್ಲ ವಿಷಯಗಳನ್ನ ತೆಗೆದು ಡೊಂಬರಾಟವನ್ನ ಮಾಡ್ತಾರೆ. ಹಾಗೆ ಈ ಕಪ್ಪು ಹಣ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಒಂದು ವೇಳೆ ಇದೇನಾದ್ರೂ ಹೊರಗಡೆ ಬಂದ್ರೆ ಎಲ್ಲರೂ ಬಂದು ಬೀದಿಯಲ್ಲಿ ನಿಲ್ಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಈ ಸ್ವಿಸ್ ಬ್ಯಾಂಕ್ ನಲ್ಲಿರುವ ಕಪ್ಪು ಹಣ ಭಾರತಕ್ಕೆ ಯಾವಾಗ ವಾಪಸ್ ಬರುತ್ತೆ ಅಂತ. ಹಾಗೆ ಈ ಕಪ್ಪು ಹಣ ವಾಪಸ್ ಯಾವಾಗ ಬರುತ್ತೆ ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳೋಕೆ ಮರಿಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಗಂಟೆಯನ್ನು ಬಾರಿಸೋಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.